ಪಿತನ ಸುತನ ಮತ್ತು ಪುತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ಇದ ಮಗದೊಂದು ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ನಿರೀಕ್ಷೆಯ ವಾಕ್ಯಗಳನ್ನು ಕೇಳಲು ಈ ಹೊತ್ತನ್ನು ದೇವರು ನಮಗೆ ದಯಪಾಲಿಸಿದ್ದು ಅಂಧಕಾರ ಶಕ್ತಿಗಳ ಮೇಲೆ ದೇವರು ಕೊಟ್ಟ ಅಧಿಕಾರವನ್ನು ಉಪಯೋಗಿಸಿಕೊಂಡಾಗಿದೆ. ಯೇಸು ಸ್ವಾಮಿ ಈ ಲೋಕದ ಶಕ್ತಿಯನ್ನು ಎದುರುಗೊಳ್ಳಲಿಕ್ಕೆ ಬೇಕಾಗಿ ತನ್ನ ಆತ್ಮವನ್ನೇ ಕೊಟ್ಟಿದ್ದಾರೆ. ಅದಾಗಿದೆ ದೇವರು ಹೇಳಿದ್ದು ಮತ್ತಾಯ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನಿನ್ನೆ ಹೇಳಿದಾಗೆಯೇ ನಿರ್ಮಲ ಚಿತ್ತರು ಭಾಗ್ಯವಂತರು ಅವರು ದೇವರನ್ನು ಕಾಣುವರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರಿಯ ಮಕ್ಕಳೇ, ಯೇಸುವನ್ನು ಕಾಣಲಿಕ್ಕೆ ಬೇಕಾದಂಥ ಒಂದು ಚೈತನ್ಯವನ್ನು ನಮ್ಮ ಮೇಲೆ ತುಂಬಿಸಲು ಯೇಸು ಸ್ವಾಮಿ ಆಸೆಪಟ್ಟದಾಗಿದೆ. ಯೇಸು ಸ್ವಾಮಿಯ ಆತ್ಮವನ್ನೇ ದೇವರು ನಮಗೆ ದಯಪಾಲಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಲೋಕವನ್ನು ಜಯಿಸಲಿಕ್ಕೆ ಬೇಕಾಗಿ ಯೇಸು ಸ್ವಾಮಿ ಕೊಟ್ಟಂಥ ವರದಾನಗಳಾಗಿದೆ ನಾವು ಪಡೆದುಕೊಳ್ಳಬೇಕಾದದ್ದು. ಅದು ಸ್ವರ್ಗೀಯ ಸಂಪತ್ತಾಗಿದೆ. ಇದರಿಂದ ನಾವು ಈ ರಾತ್ರಿಯನ್ನು ಕಳಕೊಳ್ಳುವಾಗ ಯೇಸು ಸ್ವಾಮಿ ಸಂಪತ್ತಿನಿಂದ ನಾವು ಜೀವಿಸುವ ಮಕ್ಕಳಾಗಿ ದೇವರು ಆಸೆಪಡುತ್ತಾರೆ. ಅದಕ್ಕೆ ನಿರ್ಮಲ ಹೃದಯವನ್ನು ನಮ್ಮಲ್ಲಿ ತುಂಬಿಸಬೇಕು. ಹೇಗೆ ಆ ನಿರ್ಮಲ ಹೃದಯವನ್ನು ತುಂಬಿಸುವುದು, ಅದರ ಬಗ್ಗೆ ನಮಗೆ ಚೆನ್ನಾಗಿ ತಿಳಿಯಲಿಕ್ಕೆ ಬೇಕಾಗಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ನೀವು ಇದನ್ನು ಶೇರ್ ಮಾಡುವಾಗ ಇದನ್ನು ಲೈಕ್ ಮಾಡಿ, ಇದರ ಬಟನ್ ಹೊತ್ತಿರಿ. ದೇವರು ನಮ್ಮನ್ನು ಇದರರಿಗೆ ಪೋಷಕರಾಗಿ ಮಾರ್ಪಡಿಸಲಿಕ್ಕೆ ಕರುಣಿಸುತ್ತಾರೆ. ಅದಕ್ಕಾಗಿ ದೇವರ ಅನುಗ್ರಹಿಸಿರಿ. ಪಿತನ ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೇನ್.